চলো নিজ নিকেতনে। সংসার বিদেশে বিদেশির বেশে ভ্রম কেন অকারণে। মন চলো নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ 165. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮಿ ವಿವೇಕಾನಂದರು ವಿಶ್ವವಿಖ್ಯಾತರಾಗುವುದಕ್ಕೆ ಮುನ್ನ, ವಿಶ್ವವಿಖ್ಯಾತರಾದ ಮೇಲೆ ಪವಹಾರಿ ಬಾಬಾ ಅವ್ರನ್ನ ಗಮನಿಸಕ್ಕೆ, ಅವ್ರನ್ನ ದರ್ಶನ ಮಾಡೋದಕ್ಕೆ ಬಂದಾಗ ಅಲ್ಲಾದಂತಹ ಅನುಭವಗಳೆಲ್ಲದನ್ನ ಗಮನಿಸ್ತಾ ಇದ್ವಿ. ಪವಹಾರಿ ಬಾಬಾ ಅವ್ರಿಗೆ ಋಣಿಯಾಗಿರಬೇಕು ಅಂತ ಕೂಡ ಸ್ವಾಮೀಜಿ ಎಷ್ಟೋ ಸಲ ಅಂದುಕೊಂಡಿದ್ರು. ಅಲ್ಲದೆ ತಮ್ಮ ಜೀವನದಲ್ಲಿ ಸಂದರ್ಶಿಸಿದಂಥ ಹಲವಾರು ಮಹಾಪುರುಷರಲ್ಲಿ ಇವರು ಅಗ್ರಗಣ್ಯರು ಅಂತ ಕೂಡ ಹೇಳಿದ್ದನ್ನ ಗಮನಿಸಿದ್ವಿ. ಈಗ ಅದರ ಮುಂದುವರೆದ ಭಾಗ. ಆದರೆ ಈ ಬಾಬಾ ಅವರನ್ನ ಭೇಟಿ ಮಾಡೋದು ಅಂದ್ರೆ ಬಹಳ ಕಷ್ಟದ ಕೆಲಸ ಆಗಿತ್ತು. ಇದು ಸ್ವಾಮಿ ವಿವೇಕಾನಂದರು ಮೊದಲನೇ ಸಲ ಹೋದಂತ ಅನುಭವ. ಬಾಬಾ ಅವರನ್ನ ಭೇಟಿ ಮಾಡೋದು ಬಹಳ ಕಷ್ಟವಾದ ಕೆಲಸ. ಅವ್ರು ಯಾರೊಂದ್ರಾಗಾದ್ರೂ ಮಾತನಾಡ್ತಾರೆ ಅಂದ್ರೆ ಕೇವಲ ಬಾಗಿಲುವರೆಗೆ ಬಂದು ಒಳಗಡೆಯಿಂದಲೇ ಮಾತನಾಡಿಸಿ ಬಂದವರನ್ನ ಹೊರಗಿಂದ ಹೊರಗೆ ಕಳಿಸ್ಬಿಡ್ತಿದ್ರು. ಹಾಗಾಗಿ ಬಹಳ ದಿನ ಕಳೆದ್ರೂ ಕೂಡ ಸ್ವಾಮೀಜಿಗೆ ಅವರ ಭೇಟಿ ಆಗಿರಲಿಲ್ಲ. ಹಾಗಾಗಿ ಸ್ವಾಮೀಜಿಗೆ ತುಂಬಾ ಬೇಸತ್ರು. ಅವರನ್ನ ಭೇಟಿ ಮಾಡದಲ್ಲೇ ಹೊರಟು ಬಿಡುವಂತ ಆಲೋಚನೆ ಕೂಡ ಮಾಡಿದ್ರು. ಅವರನ್ನ ಭೇಟಿ ಮಾಡದೆ ಹೊರಡೋದಾದ್ರೆ ಯಾವಾಗ ಹೊರಡೋದು? ಆದ್ರೆ ಕೊನೆಗೆ ಒಂದು ದಿನ ಸಂದರ್ಶನ ದೊರಕಿದಾಗ ಅವರ ವ್ಯಕ್ತಿತ್ವ ಸ್ವಾಮೀಜಿಯ ಮೇಲೆ ಗಾಢವಾದಂತಹ ಪ್ರಭಾವ ಬೀರ್ತು. ಬಾಬಾಜಿ ಕೂಡ ಸ್ವಾಮೀಜಿಯ ತೇಜೋಮಯ ವ್ಯಕ್ತಿತ್ವದಿಂದ ಆಕರ್ಷಿತರಾದರು. ಹಾಗೆ ಅವರು ಶ್ರೀರಾಮಕೃಷ್ಣರ ಶಿಷ್ಯರು ಅನ್ನೋ ವಿಷಯ ತಿಳಿದ ತಕ್ಷಣ ಬಹಳ ಸಂತಸಪಟ್ರು. ಇದೇ ಸಂದರ್ಭದಲ್ಲಿ ಪ್ರಮದದಾಸ ಮಿತ್ರರಿಗೆ ಬರೆದಂತಹ ಒಂದು ಪತ್ರದಲ್ಲಿ ಸ್ವಾಮೀಜಿ ಹೀಗೆ ಬರಿತಾ ಹೇಳ್ತಾರೆ: ಪ್ರೀತಿಯ ಪ್ರಮದದಾಸ ಮಿತ್ರರೇ, ನನ್ನ ಪರಮ ಅದೃಷ್ಟದ ಫಲವಾಗಿ ಪವಹಾರಿ ಬಾಬಾ ಅವರನ್ನ ಭೇಟಿ ಮಾಡುವುದಕ್ಕೆ ನನ್ನಿಂದ ಸಾಧ್ಯ ಆಯಿತು. ನಿಜಕ್ಕೂ ಕೂಡ ಅವರೊಬ್ಬ ಮಹಾಮುನಿ. ಈ ನಾಸ್ತಿಕ ಯುಗದಲ್ಲಂತೂ ಇದೊಂದು ದೊಡ್ಡ ಅದ್ಭುತ ಅಂತಲೇ ಭಾವಿಸ್ತೇನೆ. ಅವರನ್ನ ಭಕ್ತಿ ಯೋಗಗಳಿಂದ ಒಡಮೂಡಿದಂತಹ ಒಂದು ಮಹಾಶಕ್ತಿಯ ಶಿಖರ ಅನ್ಬೋದು. ಅವರ ಕೃಪೆಯಲ್ಲಿ ನಾನು ಶರಣನಾಗಿದ್ದೇನೆ. ಅವರು ನನ್ನಲ್ಲಿ ಭರವಸೆಯನ್ನ ಮೂಡಿಸಿದ್ದಾರೆ. ಕೆಲವು ಮಂದಿ ಅದೃಷ್ಟಶಾಲಿಗಳಿಗೆ ಮಾತ್ರ ದೊರಕಬಹುದಾದಂತಹ ಭರವಸೆ ಇದು. ನಾನು ಇನ್ನೂ ಕೆಲವು ದಿನ ಇಲ್ಲೇ ಇರಬೇಕು ಅಂತ ಬಾಬಾಜಿ ಅವರ ಇಚ್ಛೆ. ಅವರು ನನ್ನ ಮೇಲೆ ಕೃಪೆ ಕೂಡ ಮಾಡಬಹುದು. ಹಾಗಾಗಿ ಅವರ ಆದೇಶದ ಮೇರೆಗೆ ನಾನು ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರ್ತೇನೆ ಅಂತ ವಿಷಯದಲ್ಲಿ ತಿಳಿಸಿದ್ರು ಪತ್ರದಲ್ಲಿ. ಗಗನ್ ಬಾಬುವಿನ ತೋಟದ ಮನೆ ಇದ್ದದ್ದು ಪವಹಾರಿ ಬಾಬಾ ಮನೆ ಹತ್ರದಲ್ಲೇ. ಅಲ್ಲಿಗೆ ಹೋಗಿ ಬರೋದಕ್ಕೆ ಅನುಕೂಲವಾಗತ್ತೆ. ಆದ್ರಿಂದ ಸ್ವಾಮೀಜಿ ಈಗ ಗಗನ್ ಬಾಬು ಅವರ ಮನೆಯಲ್ಲೇ ಉಳಿದುಕೊಂಡ್ರು, ಧ್ಯಾನ ಮಗ್ನರಾಗತೊಡಗಿದ್ದಾರೆ. ಸ್ವಾಮೀಜಿ ಆಗ ಸುಮಾರು 2 ತಿಂಗಳಿಂದ ಸೊಂಟದ ವಾತದಿಂದ ತುಂಬಾ ನರಳ್ತಾ ಇದ್ರು. ಹಾಗಾಗಿ ಬಾಬಾಜಿ ಅಷ್ಟು ಹತ್ತಿರದಲ್ಲಿದ್ರು ಕೂಡ ಅವರನ್ನ ಭೇಟಿ ಮಾಡೋದಕ್ಕೆ ಕೆಲವು ಸಲ ಸಾಧ್ಯವಾಗ್ತಿರ್ಲಿಲ್ಲ. ಆದರೆ ಪವಹಾರಿ ಬಾಬಾ ಯಾರಾದ್ರೂ ಒಬ್ಬರನ್ನ ಕಳುಹಿಸಿ ಸ್ವಾಮೀಜಿಯ ದೇಹಸ್ಥಿತಿಯನ್ನ ವಿಚಾರಿಸಿ ತಿಳ್ಕೊಳ್ತಿದ್ರು. ಅಂಥ ವಿಶ್ವಪ್ರೇಮಿ ಪವಹಾರಿ ಬಾಬಾ. ಇದೇ ಸಂದರ್ಭದಲ್ಲಿ ಸ್ವಾಮೀಜಿಗೆ ಅತಿಸಾರ ಬೇರೆ ಅಂಟುಕೊಂಡು ಅವರ ಜೀರ್ಣಶಕ್ತಿ ಕ್ಷೀಣಿಸೋದಕ್ಕೆ ಶುರುವಾಗ್ಬಿಟ್ಟಿದೆ. ಆದ್ರೂ ಕೂಡ ಪವಹಾರಿ ಬಾಬಾ ಮೂಡಿಸಿದ್ದಂತಹ ಭರವಸೆಯಿಂದ ಅವರು ಅದೇ ಜಾಗದಲ್ಲೇ ಉಳ್ಕೊಂಡ್ರು. ಪವಹಾರಿ ಬಾಬಾ ಒಬ್ಬ ಅದ್ಭುತವಾದಂತ ವಿನಯ ಮೂರ್ತಿ ಅನ್ಬೋದು. ಅವರು ಮಹಾಜ್ಞಾನಿನೂ ಹೌದು, ಆದರೆ ಅವರೆಂದೂ ಕೂಡ ಧರ್ಮ ಬೋಧನೆಯನ್ನ ಮಾಡ್ತಿರ್ಲಿಲ್ಲ. ಸಂದರ್ಶಕರೇನಾದ್ರೂ ಪ್ರಶ್ನೆಗಳನ್ನ ಕೇಳಿದ್ರೆ ಈ ದಾಸನಿಗೆ ಏನ್ ತಾನೇ ಗೊತ್ತಿದೆ ಅಂತ ಉತ್ತರ ಕೊಡ್ತಿದ್ರು. ಆದ್ರೆ ಪವಹಾರಿ ಬಾಬಾ ಅವರು ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಸಾಕು, ಮಾತಿನಲ್ಲಿ ಮಿಂಚು ಮಿನಿಗ್ ಹೋಗ್ತಿತ್ತು. ಸ್ವಾಮೀಜಿ ಅವರನ್ನ ತಮ್ಗೇನಾದ್ರೂ ಹೇಳೋ ಹಾಗೆ ಒತ್ತಾಯ ಮಾಡಿದಾಗ್ಲೆಲ್ಲ ಇಲ್ಲಿ ಇನ್ನೂ ಕೆಲವು ದಿನ ನೀವಿರಿ, ಇರುವಂತಹ ಕೃಪೆ ಮಾಡಿ ಅಂತ ಸ್ವಾಮಿ ವಿವೇಕಾನಂದರನ್ನೇ ಪವಹಾರಿ ಬಾಬಾ ಅವರು ಕೇಳ್ಕೊಳ್ತಿದ್ರು. ಹೀಗೆ ಅವರ ಮಾತಿಗೆ ಮನ್ನಣೆಯನ್ನ ಇತ್ತು ಸ್ವಾಮೀಜಿ ಅಲ್ಲಿನ ತಮ್ಮ ವಾಸ್ತವ್ಯವನ್ನ ಹೀಗೆ ಮುಂದುವರಿಸ್ತಾ ಬರ್ತಾ ಇದ್ದಾರೆ. ಇನ್ನೆಷ್ಟು ದಿನ ಇದ್ರು, ಮುಂದೆ ಏನಾಯ್ತು ಅನ್ನೋದನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯ ರಾಮಕೃಷ್ಣ.